ನಮಸ್ತೆ ವೀಕ್ಷಕರೇ, ಈ ದಿನದ ಪ್ರಮುಖ ಸುದ್ದಿ. ಸಮಾಜ ಸೇವಕರು, ಬಡವರ ಬಂಧು, ಯುವಕರ ಕಣ್ಮಣಿ ಮತ್ತು ಬಿಜೆಪಿ ಮುಖಂಡರು ಹಾಗೂ ದುರ್ಗಾ ಟ್ರೇಡರ್ಸ್ ಮತ್ತು ದುರ್ಗಾ ಎಂಟರ್ಪ್ರೈಸಸ್ ಮಾಲೀಕರಾದ ಹರೀಶ್ ಅವರ ಹುಟ್ಟುಹಬ್ಬಕ್ಕೆ ಯಲಹಂಕ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ರವರು ಆಗಮಿಸಿ ಹೂಗುಚ್ಛ ಕೊಟ್ಟಿ ಶುಭ ಕೋರಿದ್ದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರುಗಳಾದ ಮಂಡಲ ಅಧ್ಯಕ್ಷರಾದ ರಾಮಮೂರ್ತಿ, ಜಿಜೆ ಕೃಷ್ಣಮೂರ್ತಿ, ಕಡತಲೆಮನೆ ಸತೀಶ್, ನರಸೇಗೌಡರು, ಎಲ್ಲ ಸ್ನೇಹಿತರು, ಹಿತೈಷಿಗಳು ಮತ್ತು ಕುಟುಂಬದವರ ಸಮ್ಮುಖದಲ್ಲಿ ಪಟಾಕಿ ಸಿಡಿಸಿ ಹಾರಪೇಟ ಹಾಕಿ ಕೇಕ್ ಕತ್ತರಿಸುವ ಮೂಲಕ ಹರೀಶ್ ಅವರ ಹುಟ್ಟುಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಗಿತ್ತು. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೀವಿ. ಒಳ್ಳೆಯ ಊಟ ಕೂಡ ಹಾಕ್ಸೋಣ, ಎಲ್ಲರೂ ಕೂಡ ಒಳ್ಳೆಯ ಒತ್ತಾಯಿಸಿದಂಥ ಟೈಮಲ್ಲಿ ಅನ್ನದಾತ ಮತ್ತು ಸಾಕಷ್ಟು ಜನ ನಾನು ಕೇಳ್ಪಟ್ಟಿದ್ದೀನಿ, ಅನೇಕ ಜನ ಬಡವರಿಗೆ ಬೇರೆ ಬೇರೆ ರೀತಿಯಾದಂಥ ಸಹಾಯವನ್ನು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ನಮಗೆ ಎಲ್ಲರ ಭಗವಂತ ಒಂದು ಸ್ವಲ್ಪ ಸಂಪತ್ತು ಕೊಟ್ಟಾಗ ಒಂದಷ್ಟು ದಾನ ಧರ್ಮ ಮಾಡಬೇಕು. ಆ ಗುಣ ಇವತ್ತು ಹರೀಶ್ ಅವರು ಇದೆ ಅಂತೇಳಿ ನಮಗೂ ಕೂಡ ತಿಳಿದು ಬಂದಿದೆ.
ಇಂಥವ್ರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲವನ್ನು ಕೊಡಲಿ. ಮುಂದಿನ ದಿನಗಳಲ್ಲಿ ಇವರ ಭವಿಷ್ಯ ಇನ್ನೂ ಚೆನ್ನಾಗಿರಲಿ ಮತ್ತು ನನಗೆ ಅತ್ಯಂತ ಆತ್ಮೀಯನಾಗಿ ನನ್ನ ಮುಖಂಡನಾಗಿ ಬೆಳೀಲಿ ಅಂತಕ್ಕಂಥ ಒಂದು ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ 25ನೇ ತಾರೀಕು ನಮ್ಮ ಹಾಲು ಒಕ್ಕೂಟದ ಚುನಾವಣೆ ಇದೆ. ನಮ್ಮ ಸತೀಶ್ ಕರ್ತವ್ಯ ಬಗ್ಗೆ ಸತೀಶ್ ಅವರು ನಮ್ಮ ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿ ಮತ್ತು ರೈತ ಮುಖಂಡ, ಅನೇಕ ರೈತ ಪರ ಹೋರಾಟಗಳನ್ನು ಮಾಡಿರ್ತಕ್ಕಂಥವ್ರು. ಅವರನ್ನು ನಾವು ಇವತ್ತು ಸರ್ವಾನುಮತದಿಂದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ಈಗಾಗಲೇ ಕಳೆದ ಒಂದು ತಿಂಗಳಿಂದ ಕೂಡ ನಾವು ಕ್ಷೇತ್ರದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಖುದ್ದು ನಾನೇ ಇವತ್ತು ಅಧ್ಯಕ್ಷರ ಮನೆಗಳಿಗೆ ಹೋಗಿ ಸತೀಶ್ ಅವರನ್ನು ಯಾಕೆ ಆಯ್ಕೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿ ಹೋದಾಗ ಚೆನ್ನಾಗಿ ಸ್ಪಂದನೆ ಸಿಗ್ತಾ ಇದೆ. ಅದರಲ್ಲಿ ಇನ್ನು 4-5 ದಿನ ಇದೆ ಚುನಾವಣೆಯಲ್ಲಿ. ಒಬ್ಬ ವಿದ್ಯಾವಂತ ಅಡ್ವೊಕೇಟ್ ಕೂಡ ನಾವು ಬೊಮ್ಮೂಲಲ್ಲಿ ಆಡಳಿತ ಮಂಡಳಿಯಲ್ಲಿ ರೈತ ಪರವಾದಂಥ ಏನು ಕೆಲವು ಸಮಸ್ಯೆಗಳಿದೆ ಹಾಲು ಉತ್ಪಾದಕರು, ಅದರ ಬಗ್ಗೆ ಆಡಳಿತ ಮಂಡಳಿಯ ಮತ್ತು ಸರ್ಕಾರದ ಗಮನವನ್ನು ಸೆಳೆಯತಕ್ಕಂಥ ಒಬ್ಬ ಯುವಕ ಅಂತೇಳಿ ನಮ್ಮೆಲ್ಲ ಮುಖಂಡರು ತೀರ್ಮಾನ ಮಾಡಿದ ಪ್ರಕಾರ ಇವತ್ತು ನಾವು ಚುನಾವಣೆ ಪ್ರಚಾರ ಮಾಡ್ತಾಯಿದ್ದೀವಿ. ಚುನಾವಣೆಯಲ್ಲಿ ನಿಶ್ಚಿತವಾಗಿ ಸತೀಶ್ ಅವರು ಗೆಲ್ಲುವಂಥ ಒಂದು ಎಲ್ಲ ಅವಕಾಶಗಳು ಇದೆ. ನಾನು ಅದು ನನ್ಗೆ ಆಚರಿಸ್ಕೊಳಕ್ ಇಷ್ಟ ಇರ್ಲಿಲ್ಲ. ನನ್ನ ಸ್ನೇಹಿತರು ಅಭಿಮಾನಿಗಳು ಬಿಡ್ಲಿಲ್ಲ ಆಚರಿಸ್ಕೊಳ್ಳೇಬೇಕು ಅಂತ. ನಮ್ಮ ಸಾಹೇಬರಿಗೆ ಕೇಳ್ಕೊಂಡಿದ್ದಾಗೆ ಜನಪ್ರಿಯ ಶಾಸಕರಿಗೆ ನಾನು ಖಂಡಿತ ಬರ್ತೀನಿ ಅಂತ ಹೇಳಿದ್ರು. ಅವರು ನನ್ನ ಮೇಲೆ ಅಭಿಮಾನ ಜಾಸ್ತಿ ಇದೆ, ನನಗೂ ಅವ್ರ ಮೇಲೆ ಅಭಿಮಾನ ಜಾಸ್ತಿ ಇದೆ. ಬಂದಿದ್ದಾರೆ, ನನಗೆ ಆಶೀರ್ವಾದ ಮಾಡಿದ್ದಾರೆ. ಹಿಂಗೇನೆ ಮುಂದೆ ಜನಸೇವೆ ಮಾಡಕ್ಕೆ ಒಂದು ದಾರಿ, ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವ್ರ ಮಾಡ್ತಿರೋ ಕೆಲಸಗಳ ನೋಡಿ ಗುರುತಿಸಿ ನಾನು ಮೋಟಿವೇಶನ್ ಆಗಿ, ನಾನು ರಾಜಕೀಯಕ್ಕೆ ಬರೋ ಉದ್ದೇಶ ಏನಿಲ್ಲ, ಜನಸೇವೆ ಸಮಾಜ ಸೇವೆ ಮಾಡ್ಬೇಕು ಅಂತ ನಾನು ಉದ್ದೇಶನ ಬಂದಿದ್ದೀನಿ. ಯಾವುದೇ ಒಂದು ಇಂಟೆನ್ಷನ್ ಇಲ್ಲ ರಾಜಕೀಯಕ್ಕೆ ಬಂದು ಏನೋ ದೊಡ್ಡದಾಗಿ ಬೆಳಿಬೇಕಂತ. ಬಡವರಿಗೆ ಬಗ್ಗರಿಗೆ ನನ್ನ ಕೈಲಾಗಿ ಸಹಾಯ ಮಾಡ್ಕೊಂಡು ಮುಂದೆ ಬರುವಾಗ ಇದೇ ತರ ಬೆಳ್ಕೊಂಡು ಹೋಗ್ಬೇಕನ್ನೋ ಒಂದು ಉದ್ದೇಶನ ನಾನು ರಾಜಕೀಯಕ್ಕೆ ಬಂದಿದ್ದೀನಿ. ನನಗೆ ಶುಭಾಶಯ ಕೊಟ್ಟು ಎಲ್ಲರಿಗೂ ಧನ್ಯವಾದಗಳು. ಸ್ಪೆಷಲಿ ನಮ್ಮ MLA ಸಾಹೇಬರಿಗೆ ತುಂಬಾ ಧನ್ಯವಾದಗಳು. ಅನಾಥಾಶ್ರಮಕ್ಕೆ ಹೋಗೋದಿದೆ, ಇವತ್ತು ಸಂಜೆನೆ ಹೋಗೋದಿದೆ. ಸಂಜೆ 8 ಗಂಟೆಗೆ ಅನಾಥಾಶ್ರಮಕ್ಕೆ ಹೋಗೋದಿದೆ. ಬಡವರಿಗೆ ಬುಕ್ಸ್ ಅವೆಲ್ಲ ಹೇಳ್ಬಾರ್ದು ಮೀಡಿಯಾ ಮುಂದೆ, ಅದು ಗೊತ್ತಿಲ್ದೇನೆ ಮಾಡ್ಬೇಕು ಅನ್ನೋ ನನ್ನ ಒಂದು ಆಸೆ ಅಷ್ಟೇ. ಅದೇ ಅದು ಸದ್ಯಕ್ಕಂತೂ ಇಲ್ಲ. ಖಂಡಿತ ಮಾಡಿದ್ರೆ ಅವ್ರಿಗೂ ನಮ್ಗೂ ಅಭಿಮಾನ ಇದೆ, ಅವ್ರಿಗೂ ಬೇಡ. ನಾನು ಜನಸೇವೆ ಮಾಡ್ಬೇಕು ಅಂತ ಬಂದಿದ್ದೀನಿ. ರಾಜಕೀಯದಿಂದ ಅದು ಮಾಡ್ಲೇಬೇಕು ಅಂತೇನಿಲ್ಲ. ಕೈಲಾಗಿದ್ದು ನಾವು ರಾಜಕೀಯದಲ್ಲಿ ಇಲ್ಲದೆ ಹೋಗ್ಲಿ, ನನ್ನ ಕೈಲಾಗಿ ನಾನು ಸಹಾಯ ಮಾಡ್ತಾ ಹೋಗ್ತಾ ಇರ್ತೀನಿ, ಜನ ಮಾಡ್ತೇನೆ. ಬಿಜೆಪಿ ಪಕ್ಷದಿಂದನೇ ಮಾಡ್ತಾ ಇರ್ತೀನಿ. ಹಿಂದುತ್ವ ಮುಖ್ಯ. ಹಿಂದುತ್ವಕ್ಕಾಗಿ ಜನಿಸಿದ್ದೀನಿ ಅಷ್ಟೇ. ಥ್ಯಾಂಕ್ ಯು.